ಬಿಟ್ಟಾಗಿ ಬಂದಿದ್ರಿ ನೀವು ಮೊದಲ ಸ್ವಂತ ಮನೆಯಾಗ ನಿಮ್ಗೆ ಮನೆಯಿಂದ ಹೊರಗೆ ಹಾಕಿದಾಗ ನಿಮ್ಗೆ ಅನ್ಯಾಯ ಆದಾಗ ಅಪಮಾನ ಆದಾಗ ನೀವೆಲ್ಲ ಹೇಳಿದ್ದು ಅವರೇ ಹೇಳಿದ್ದಲ್ಲ, ಇದೆಲ್ಲ ನಾನೇನು ಹೇಳಬೇಕಾಗಿಲ್ಲ, ಅವರೇ ಹೇಳಿದಾರಲ್ಲ, ಏನೇನು ಹೇಳಬೇಕೆಲ್ಲ ಹೇಳಿದ್ದಾರೆ, ಮನ್ನಿತನೂ ಕೂಡ ಹೇಳಿದ್ದಾರೆ. ಆವಾಗ ಅವ್ರಿಗೆ ಮಾಜಿ ಮುಖ್ಯಮಂತ್ರಿ ಆಗಿ ಒಂದು ಟಿಕೆಟ್ ಕೊಡಲಿಲ್ಲ ಅವ್ರಿಗೆ, ಏನಂದ್ರೆ MLA ಟಿಕೆಟ್. ಅವ್ರು ನಾನು ಮಂತ್ರಿ ಮಾಡಿಬಿಡ್ರಿ, ಬರೀ ಒಂದು MLA ಟಿಕೆಟ್ ಕೊಟ್ಟಿದ್ರು. ಆ MLA ಟಿಕೆಟ್ ಕೊಡಲಾರ್ದಕ್ಕೆ ಅವತ್ತು ಸಹ ಅವ್ರಿಗೆ ನಾವು ಕರೆದು MLA ಟಿಕೆಟ್ ಕೊಟ್ವಿ. ಸೋತ ಮೇಲೆ ಮತ್ತೆ ಅವ್ರ ಗೌರವ ತಕ್ಕಂತೆ ಚಿಂತಕರ ಚಾವಡಿ ಏನಿದೆ ವಿಧಾನ ಪರಿಷತ್ನಲ್ಲಿ ಅವ್ರಿಗೆ ಸ್ಥಾನ ಕೊಟ್ವಿ. ನಾಳೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅವ್ರು ಬಯಸಿದ್ರೆ ಅವ್ರ ಹೆಸರನ್ನು ನಾವು ಲೋಕಸಭೆಗೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿತ್ತು. ಇಷ್ಟೆಲ್ಲ ಗೌರವ ಕೊಟ್ಟ ಮೇಲೆ ಇವತ್ತು ಅವರು ಬಂದು ಮತ್ತೆ ವಾಪಸ್ ಹೋಗಿದ್ದು ಅವರ ಘನತೆಗೆ ಶೋಭೆ ತರುವಂಥದ್ದಲ್ಲ. ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಣ್ಣವರಾಗಿದ್ದಾರೆ, ಅವರ ವ್ಯಕ್ತಿತ್ವಕ್ಕೆ ಈಗ ಚ್ಯುತಿ ಬರ್ತದೆ. ಇದರಿಂದ ನಮಗೇನು